ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ನನ್ನ ನಾಯಕತ್ವ ಬದಲಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರು ಬಲವಾಗಿ ನಂಬಿದ್ದರು. ಅವರಲ್ಲಿ ಆ ನಂಬಿಕೆ ಮೂಡಲು ಕಾರಣಗಳೂ ಇದ್ದವು. ಕಳೆದ 3 ವರ್ಷಗಳಲ್ಲಿ ಎಲ್ಲ ಹಂತದಲ್ಲೂ ರಾಹುಲ್ ಸಿದ್ದು ಬೆಂಬಲಕ್ಕೆ ನಿಂತಿದ್ದರು. 2.5 ವರ್ಷ ಪೂರೈಸಿದ ನಂತರವೂ ಪದತ್ಯಾಗಕ್ಕೆ ಸೂಚಿಸದೆ ದೇವರಾಜ ಅರಸು ದಾಖಲೆ ಮುರಿಯಲು ಅನುವು ಮಾಡಿಕೊಟ್ಟಿದ್ದರು. 17ನೇ ಬಜೆಟ್ ಮಂಡಿಸಲು ಬಿಟ್ಟಿದ್ದರು. 3 ವರ್ಷದ ಸಾಧನೆ ಸಮಾವೇಶ ಹಮ್ಮಿಕೊಂಡಾಗಲೂ ನಾಯಕತ್ವ ಬದಲಾವಣೆಯ ಸುಳಿವು ಕೊಟ್ಟಿರಲಿಲ್ಲ. ಇದನ್ನೆಲ್ಲ ಕಂಡ ಸಿದ್ದು ರಾಹುಲ್ ಗಾಂಧಿಯವರಿಗೆ ನನ್ನನ್ನು ಬದಲಿಸುವ ಇಚ್ಛೆ ಇಲ್ಲ, DKಶಿಯನ್ನು ಅವರೇ ಮ್ಯಾನೇಜ್ ಮಾಡುತ್ತಾರೆ, ನಿರ್ಣಾಯಕ ಸಂದರ್ಭ ಬಂದಾಗ ಆತನನ್ನು ಅವರೇ ಮನವೊಲಿಸುತ್ತಾರೆ, ನಾನು ಪೂರ್ಣಾವಧಿ CM ಆಗಿರಲು ಅವಕಾಶ ಕೊಡುತ್ತಾರೆ ಎಂದು ಬಲವಾಗಿ ನಂಬಿದ್ದರು. ಇದಕ್ಕೆ ತಕ್ಕಂತೆ ಜೊತೆಯಲ್ಲಿದ್ದ ಆಪ್ತ ಸಚಿವರು ಬ್ಯಾಂಡ್ ಬಜಾಯಿಸುತ್ತಿದ್ದರು. ಹೇ, ಎಲ್ಲಾದರೂ ಉಂಟಾ, ನೀವು ಅಹಿಂದ ವರ್ಗಗಳ ಬಹುದೊಡ್ಡ ನಾಯಕರು, ದೇವರಾಜ್ ಅರಸು ಅವರಿಗಿಂತ ಎತ್ತರದ ಜಾಗದಲ್ಲಿರುವವರು, ನಿಮ್ಮನ್ನು ಮುಟ್ಟಿದರೆ ಪ್ರಳಯವೇ ಆದೀತು. ಇದೆಲ್ಲ ರಾಹುಲ್ ಗಾಂಧಿಗೆ ಗೊತ್ತಿದೆ. ಅದಕ್ಕೆ ಅವರಾಗಿ ನಿಮ್ಮನ್ನು ಟಚ್ ಮಾಡುವುದಿಲ್ಲ, ನೀವು ಗಟ್ಟಿಯಾಗಿರಿ ಎಂದು ಕಿವಿಯೂದುತ್ತಿದ್ದರು. ಇವರ ಮಾತುಗಳಿಗೆ ಮರಳಾಗಿದ್ದ ಸಿದ್ದು, ಪದತ್ಯಾಗ ಮಾಡುವಂತೆ ಯಾವ ಕಾರಣಕ್ಕೂ ನನಗೆ ಹೈಕಮಾಂಡ್ ಹೇಳುವುದಿಲ್ಲ, ಅಷ್ಟಾಗಿಯೂ ಅಂತಹ ನಿರ್ಣಯ ತೆಗೆದುಕೊಂಡರೆ ಸುಳಿವು ಸಿಕ್ಕೇ ಸಿಗುತ್ತದೆ, ಆಗ ನೋಡಿಕೊಂಡರಾಯಿತು ಎಂದುಕೊಂಡು ಸುಮ್ಮನಿದ್ದು ಬಿಟ್ಟರು. ಬೆಂಬಲಿಗ ಪಡೆಯ ಪ್ರಚೋದನೆಯ ಮಾತು ಕಟ್ಟಿಕೊಂಡು ನಾನೇ ಪೂರ್ಣಾವಧಿ CM, ಅಧಿಕಾರ ಹಂಚಿಕೆಯ ಒಪ್ಪಂದವೇ ನಡೆದಿಲ್ಲ ಎನ್ನುವವರೆಗೆ ಮಾತನಾಡಿದರು. ಯಾವುದಕ್ಕೂ ಇರಲಿ ಅಂತ ಹೈಕಮಾಂಡ್ ಹೇಳಿದರೆ ಅಧಿಕಾರ ಬಿಡುತ್ತೇನೆ ಎನ್ನತೊಡಗಿದ್ದರು. ಕೇರಳ ಸರ್ಕಾರ ರಚನೆ ನಂತರ ರಾಹುಲ್ ಗಾಂಧಿ ಕಡೆಯಿಂದ ಸೂಕ್ಷ್ಮ ಸಂದೇಶ ಬಂದಾಗಲೂ ಸಿದ್ದು ನಿರ್ಲಕ್ಷ್ಯ ಮಾಡಿದರು. ಅಷ್ಟು ಸುಲಭವಾಗಿ ಏಕಾಏಕಿ ಹೈಕಮಾಂಡ್ನನ್ನು ಅಧಿಕಾರದಿಂದ ಕೆಳಗಿಸುವುದಿಲ್ಲ ಎಂದು ನಂಬಿಕೊಂಡಿದ್ದರು. ಮೊನ್ನೆ ದೆಹಲಿಗೆ ಬರುವಂತೆ ರಾಹುಲ್ ಗಾಂಧಿ ಬುಲಾವ್ ನೀಡಿದಾಗಲೂ ಸಿದ್ದು, ಇದು DKಶಿ ಮನವೊಲಿಸಿ ನನ್ನನ್ನು ಮುಂದುವರಿಸುವ ಸಂಧಾನ ಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ ಚುನಾವಣೆ, ಸಂಪುಟ ಪುನರಚನೆ ವಿಚಾರವೂ ಚರ್ಚೆಯಾಗಬಹುದು ಎಂದು ಭಾವಿಸಿದ್ದರು. ಅಚ್ಚರಿ ಎಂದರೆ DK ಶಿವಕುಮಾರ್ಗೂ ಹೈಕಮಾಂಡ್ ಗುಟ್ಟು ಬಿಟ್ಟು ಕೊಟ್ಟಿರಲಿಲ್ಲ. ಅವರು ಕೂಡ ನನ್ನನ್ನು ಮನವೊಲಿಸುವ ಪಂಚಾಯಿತಿ ಇದಾಗಿರಬಹುದು, ರಾಹುಲ್ ಗಾಂಧಿ ನನಗೆ ಕೈ ಕೊಟ್ಟಿದ್ದಾರೆ ಅಂತಲೇ ತಿಳಿದುಕೊಂಡಿದ್ದರು. DKಶಿ ಹಾಗೆ ಭಾವಿಸಲು ಕೂಡ ಕಾರಣಗಳಿದ್ದವು. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಅವರಿಂದ ಎಷ್ಟೇ ಒತ್ತಡ ಹಾಕಿಸಿದರೂ ರಾಹುಲ್ ಜಗ್ಗಿರಲಿಲ್ಲ ಮತ್ತು DK ಶಿವಕುಮಾರ್ ಭೇಟಿಗೆ ಅವಕಾಶವನ್ನೇ ನೀಡುತ್ತಿರಲಿಲ್ಲ. ನೇರವಾಗಿ ತಮ್ಮ ಅಭಿಪ್ರಾಯ ಹೇಳಿಕೊಳ್ಳಲು ಸಿಕ್ಕಿರಲಿಲ್ಲ. ತಮಗೆ ಕೊಟ್ಟಿದ್ದ ಮಾತು ಈಡೇರಿಸುವ ಸಮಯ ಮೀರಿ ಹೋಯಿತು ಎನ್ನುವುದು ನೆನಪಿಸಲು ಕೂಡ 1-to-1 ಮೀಟಿಂಗ್ಗೆ ಅವಕಾಶ ನೀಡುತ್ತಿರಲಿಲ್ಲ. ಏನೇ ವಿಚಾರವಿದ್ದರೂ KC ವೇಣುಗೋಪಾಲ್ ಅವರ ಬಳಿ ಹೇಳಿಕೊಳ್ಳುವ ಸನ್ನಿವೇಶವಿತ್ತು. ಗುಟ್ಟು ಬಿಟ್ಟು ಕೊಡದ ರಾಹುಲ್ ನಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ವರಿಷ್ಠರ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥವಾಗದಂತೆ ಮಾಡಿತ್ತು.